ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೃಪಾ ಸಂಪೂರ್ಣನಾದ ದೇವರು. ಆತನು ಕೃಪೆಯಲ್ಲಿ ಐಶ್ವರ್ಯವಂತನು, ಆತನು ದಯೆಯಲ್ಲಿ ಐಶ್ವರ್ಯವಂತನಾದ ದೇವರು. ಆಮೆನ್. ಆತನನ್ನ ಸ್ತುತಿಸುವಾಗ, ಆತನನ್ನ ಆರಾಧಿಸುವಾಗ, ಆತನನ್ನ ಕೀರ್ತಿಸುವಾಗ ನಮ್ಮೊಳಗಡೆ ಒಂದು ಚೈತನ್ಯ, ಒಂದು ಬಲ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ನಡೆಸುವುದಕ್ಕೆ ಶಕ್ತನಾದನು. ಸ್ತುತಿಗಳಲ್ಲಿ ಆತನೇ ನಿರಂತರ ಸಿಂಹಾಸನದ ಮೇಲೆ ಕುಳಿತಿರುವಂಥದ್ದು. ನಾವು ಸ್ತುತಿಸುವಾಗ ಆತನು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ. ನಾವು ಆತನ ಆರಾಧಿಸುವಾಗ ಮಹಿಮೆ ಹೊಂದ್ತಾನೆ. ಆತನಿಗೆ ಸ್ತುತಿ ಪದಗಳು ಸಲ್ಲಿಸುವಾಗ ರಾಜನಾಗಿ ಆನಂದಿಸ್ತಾನೆ. ಹಲ್ಲೆಲೂಯಾ. ಸೊ ದೇವರ ಮಕ್ಕಳೇ, ಈ ದಿನ ನಾನು ಮಾತನಾಡುವಂಥದ್ದು ನಿನ್ನ ಜೀವಿತವನ್ನ ಬಹು ಲಕ್ಷ್ಯವಿಟ್ಟು ನೋಡುವಂತ ದೇವರು. ಎಷ್ಟೋ ಸಾರಿ ನಾವು ನಮಗೆ ಯಾರೂ ಇಲ್ಲ, ನಮ್ಮ ಜೀವಿತಕ್ಕೆ ಯಾರ ಆಧಾರವೂ ಇಲ್ಲ, ನನ್ನ ಬದುಕಿಗೆ ಯಾರು ಆಶ್ರಯ ಇಲ್ಲ ಎಂಬುದಾಗಿ ಎಷ್ಟೋ ಸಾರಿ ನಾವು ಅಂದ್ಕೊಂಡ್ಬಿಡ್ತೇವೆ. ದೇವರು ಈ ದಿನ ನಿನ್ನೊಟ್ಟಿಗೆ ಮಾತನಾಡ್ತಾ ಇರುವಂತ ದೈವಿಕವಾದ ಸಂದೇಶ, ಕರ್ತನು ನಿನ್ನ ಜೀವಿತವನ್ನ ಲಕ್ಷ್ಯವಿಟ್ಟು ನೋಡ್ತಾನೆ. ಲಕ್ಷ್ಯವಿಟ್ಟು ಆತ ನಿನ್ನನ್ನು ದೃಷ್ಟಿಸ್ತಾನೆ. ಲಕ್ಷ್ಯವಿಟ್ಟು ಆತ ನಿನ್ನ ಮುಖವನ್ನು ನೋಡ್ತಾನೆ. ಲಕ್ಷ್ಯವಿಟ್ಟು ನಿನ್ನ ಜೀವಿತದ ದಿನಗಳನ್ನು ನೋಡ್ತಾನೆ. ಲಕ್ಷ್ಯವಿಟ್ಟು ನಿನ್ನ ಕಷ್ಟವನ್ನು ನೋಡ್ತಾನೆ. ಲಕ್ಷ್ಯವಿಟ್ಟು ನಿನ್ನ ಅನಾರೋಗ್ಯವನ್ನು ನೋಡ್ತಾನೆ. ಲಕ್ಷ್ಯವಿಟ್ಟು ನಿನ್ನ ಪರಿಸ್ಥಿತಿಯನ್ನು ನೋಡುವಂತ ಏಕೈಕ ದೇವರು ನಾನು ನಿನ್ನ ಆರಾಧಿಸುವಂತ ದೇವರು. ಹಲ್ಲೆಲೂಯಾ. ಅನೇಕ ವರ್ಷಗಳು ಮೆಸ್ಸಿಯನಿಗಾಗಿ ಕಾದುಕೊಂಡಿದ್ದಂತ ಒಬ್ಬ ವ್ಯಕ್ತಿಗೆ ದೈವಿಕ ದರ್ಶನವಾಯಿತು. ಅನೇಕ ವರ್ಷಗಳು ಮೆಸ್ಸಿಯನಿಗಾಗಿ ಎದುರು ನೋಡುತ್ತಾ ಕಾದು ಕುಳಿತಿದ್ದಂತ ಒಬ್ಬ ವ್ಯಕ್ತಿಗೆ ಮೆಸ್ಸಿಯನ ಪ್ರತ್ಯಕ್ಷತೆ ಉಂಟಾಯಿತು. ಅನೇಕ ವರ್ಷಗಳು ಇಸ್ರಾಯೇಲ್ಯರ ಬಿಡುಗಡೆಯನ್ನ ಎದುರು ನೋಡ್ತಾ ಇದ್ದಂತ ಒಬ್ಬ ವ್ಯಕ್ತಿಗೆ ಇಸ್ರಾಯೇಲ್ಯರನ್ನ ಎಲ್ಲಾ ಪಾಪಗಳಿಂದ ಬಿಡುಗಡೆ ಮಾಡುವಂತ, ಇಸ್ರಾಯೇಲ್ಯರನ್ನ ಮಾತ್ರವಲ್ಲ ಇಡೀ ಪ್ರಪಂಚವನ್ನ ಸಕಲ ಕಾರ್ಯಗಳಿಂದ ಬಿಡುಗಡೆ ಮಾಡುವಂತ ಒಬ್ಬಾತನ ಎದುರು ನೋಡುವಿಕೆಯನ್ನು ನೋಡ್ತಾ ಇದ್ದಂತ ವ್ಯಕ್ತಿಗಳಿಗೆ ದೇವರ ಪ್ರಮಾಣ, ದೇವರ ಅದ್ಭುತ, ದೇವರ ಅತಿಶಯ. God will seize your private life. God will see your secret life. ದೇವರು ನಿನ್ನ ವೈಯಕ್ತಿಕ ಜೀವಿತವನ್ನ, ನಿನ್ನ ರಹಸ್ಯವಾಗಿ ನೀನು ಅನುಭವಿಸ್ತಾ ಇರುವಂತ ಕಷ್ಟಗಳು, ರಹಸ್ಯವಾಗಿ ನೀನು ಅನುಭವಿಸ್ತಾ ಇರುವಂತ ವೇದನೆಗಳು, ರಹಸ್ಯವಾಗಿ ನಿನ್ನ ಹೃದಯದಲ್ಲಿ ಉದ್ಭವವಾಗ್ತಾ ಇರುವಂತ ಕಣ್ಣೀರುಗಳನ್ನು ನೋಡುವಂತ ಏಕೈಕ ದೇವರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಾನು ಪ್ರಸಂಗಿಸುವಂತ ಯೇಸು ಮಾತ್ರವೇ. ಹಲ್ಲೆಲೂಯಾ. ಆತನು ಎಲ್ಲವನ್ನ ಅರಿತಿರುವ, ಆತನು ಎಲ್ಲವನ್ನ ಅರಿತಿರುವಂತ ದೇವರು, ಎಲ್ಲಾ ಸಂಗತಿಗಳನ್ನು ಅರಿತಿರುವಂತ ಸೃಷ್ಟಿಕರ್ತನಾದ ದೇವರು, ಎಲ್ಲ ಕಾರ್ಯಗಳನ್ನ ಅರಿತಿರುವಂತ ಭೂಮಿ ಆಕಾಶಗಳ ನಿಯಮಗಳು. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತ ವೇದ ಭಾಗ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 48, 49, 50ನೇ ವಚನ. ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದರು. ಇಲ್ಲಿ ಒಂದು ಕನ್ವರ್ಸೇಷನ್ ನಡೀತಾ ಇದೆ, ಒಂದು ಮಾತುಕತೆ ನಡೀತಾ ಇದೆ. ಏನಂತಂದ್ರೆ, ನತಾನಿಯೇಲನು ಯೇಸುವಿನ ಬಳಿಗೆ ಬಂದ. ನತಾನಿಯೇಲನನ್ನ ಫಿಲಿಪ್ಪನು ಯೇಸುವಿನ ಬಳಿಗೆ ಕರ್ಕೊಂಡು ಬರ್ತಾನೆ. ಯೇಸುವಿನ ಬಳಿಗೆ ಬಂದಾಗ, ಈ ಯೇಸುವನ್ನ ನೋಡುವುದಕ್ಕಾಗಿ ಬಂದಾಗ ಒಂದು ನಂಬಿಕೆ ಇಲ್ಲದೆ ಇರುವಂತಹ ಮನೋಭಾವನೆಯಿಂದ ಬರ್ತಾನೆ. ಮೆಸ್ಸಿಯನು ನಿಜವಾಗ್ಲೂ ನನ್ನ ಜೀವಿತದಲ್ಲಿ ಏನಾದರೂ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಾ ಎಂಬಂತ ಒಂದು ದುಃಖಕರವಾದ ಸಂಗತಿಯಿಂದ ಬರ್ತಾನೆ. ವೇದನೆಯಿಂದ ಎಲ್ಲಿಗೆ ಬರ್ತಾನೆ? ಯೇಸುವನ್ನ ನೋಡ್ಲಿಕ್ಕೆ ಬರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ಇಲ್ಲಿ ನತಾನಿಯೇಲನ ಸೀಕ್ರೆಟ್ ಪ್ಲೇಸ್. ನತಾನಿಯೇಲನು, ಫಿಲಿಪ್ಪನು ನತಾನಿಯೇಲನ ಕರೆದಾಗ, ನಜರೇತಿನಿಂದ ಒಳ್ಳೆಯದೇನಾದ್ರೂ ಬರುವುದಂತೆ, ನಜರೇತಿನಿಂದ ಎಂತೆಂತ ಕಾರ್ಯಗಳನ್ನು ಎದುರು ನೋಡಿದ್ವಿ,
ಯಾವ ವ್ಯಕ್ತಿಗಳನ್ನು ನಾವು ಎದುರು ನೋಡಿದ್ವಿ, ಎಂತಹ ಪರಿಸ್ಥಿತಿಗಳಲ್ಲಿಯೋ ಜನರನ್ನ ಎದುರು ನೋಡಿದ್ವಿ, ಅಲ್ಲಿ ಅದ್ಭುತ ನಡೀಲಿಲ್ಲ, ಮಹತ್ಕಾರ್ಯ ಆಗಲಿಲ್ಲ, ರಾಜನು ಬರಲಿಲ್ಲ, ಮೆಸ್ಸಿಯನು ಬರಲಿಲ್ಲ. ಈ ನಜರೇತಿನಿಂದ ಬರುವುದುಂಟೆ. ಅನೇಕ ದಿನಗಳು ಕಾದು ಕುಳಿತವು, ಇಸ್ರಾಯೇಲರ ಬಿಡುಗಡೆ ಮಾಡುವವರು ಬರಲಿಲ್ಲ. ಅನೇಕ ವರ್ಷಗಳು ಕಾದು ಕುಳಿತವು, ನಮ್ಮನ್ನು ವಿಮೋಚನೆ ಮಾಡುವವರು ಬರಲಿಲ್ಲ, ನಮ್ಮನ್ನ ಬಿಡುಗಡೆ ಮಾಡುವವರು ಬರಲಿಲ್ಲ. ಈ ನಜರೇತಿನಿಂದ ಬಡಗಿಯ ಮಗನಾದ ಯೇಸುವಿನಿಂದ ಸಾಧ್ಯವೇ? ಒಬ್ಬ ಕಾರ್ಪೆಂಟರ್ ಆಗಿರುವಂತ ಆ ಯೋಸೇಫನ ಮಗನಿಂದ ಸಾಧ್ಯವೇ? ಇಷ್ಟೋ ಸಾರಿ ಅನೇಕ ದೊಡ್ಡ ಕಾರ್ಯಗಳನ್ನ ನಾವು ಅಪೇಕ್ಷೆ ಪಡುವಾಗ, ಆರೋಗ್ಯವನ್ನ ಅಪೇಕ್ಷಿಸುವಾಗ, ಅನೇಕ ಅತಿಶಯಗಳನ್ನ ನಾವು ಎದುರು ನೋಡುವಾಗ, ನಾವು ಇಂಥ ವ್ಯಕ್ತಿಗಳಿಂದ, ಇಂಥ ಕಾರ್ಯಗಳಿಂದ ದೇವರ ಮಹತ್ಕಾರ್ಯಗಳು, ದೇವರ ಆಶೀರ್ವಾದಗಳು, ದೇವರ ಅತಿಶಯಗಳು ನಡೆಯುವುದುಂಟೆ ಎಂಬುದಾಗಿ ಕ್ವಶನ್ ಮಾಡಿಕೊಟ್ಟಿಗೆ ನಾವು ಎದುರು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾನು 4 ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. 4 ಕಾರ್ಯಗಳನ್ನ ಇವತ್ತು ನಿಮ್ ಜೊತೆ ಮಾತನಾಡ್ಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಅಂಜೂರದ ಮರದ ಕೆಳಗಡೆ ಇದ್ದಾಗ ನಾನು ನಿನ್ನನ್ನು ನೋಡಿದೆ ಎಂಬುದಾಗಿ ಯೇಸು ಸ್ವಾಮಿ ನತಾನಿಯೇಲನ್ನು ನೋಡಿ ಹೇಳ್ತಾರೆ. ನತಾನಿಯೇಲ, ನೀನು ನನ್ನನ್ನು ಹೇಗೆ ಬಲ್ಲೆ ಅಂತ ಕೇಳ್ತಾ ಇದೆಯಾ, ಆದ್ರೆ ನೀನು ಅಂಜೂರದ ಮರದ ಕೆಳಗೆ ಇದ್ದಾಗ ನಾನು ನಿನ್ನನ್ನು ನೋಡಿದೆ. ಅದರ ಅರ್ಥ ಅಂಜೂರದ ಮರ ಏನ್ ತೋರಿಸುತ್ತೆ ಅಂತಂದ್ರೆ, ಇಟ್ ಶೋಸ್ ಅ ಸೀಕ್ರೆಟ್ ಪ್ಲೇಸ್. ಯಾರಿಗೂ ಗೊತ್ತಿಲ್ಲದೆ, ಯಾರಿಗೂ ತನ್ನ ನೋವನ್ನು ತೋರಿಸಿಕೊಳ್ಳದೆ, ಯಾರಿಗೂ ತನ್ನ ದುಃಖವನ್ನ ತೋರಿಸಿಕೊಳ್ಳದೆ, ಯಾರಿಗೂ ತನ್ನ ವೇದನೆಯನ್ನು ತೋರಿಸಿಕೊಳ್ಳದೆ, ತಾನು ಒಬ್ಬಂಟಿಗನಾಗಿ ಅಂಜೂರದ ಮರದ ಕೆಳಗಡೆ ಕೂತಿದ್ದಂತ ನತಾನಿಯೇಲ, ಆ ನತಾನಿಯೇಲನನ್ನ ಕಂಡಂತ ದೇವರು, ಆ ನತಾನಿಯೇಲನ ಜೀವಿತವನ್ನ ಕಂಡಂತ ದೇವರು. ನತಾನಿಯೇಲನು ಅಂತಂದ್ರೆ ಅರ್ಥ ಗಿಫ್ಟ್ ಆಫ್ ಗಾಡ್, ದೇವರ ಬಹುಮಾನ. ದೇವರ ಬಹುಮಾನ ಎಂಬುದಾಗಿ ಕರೆಯಲ್ಪಡುವಂತ ನತಾನಿಯೇಲನಿಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇತ್ತು, ಆತನ ಮೇಲೆ ಅಪಾರವಾದಂತ ಪ್ರೀತಿ ಇತ್ತು. ಆದರೆ ಬರಬೇಕಾಗಿದ್ದಂತ ಮೆಸ್ಸಿಯನ್ನು ಬರಲಿಲ್ವಲ್ಲ. ನನ್ನ ಬಿಡುಗಡೆ ಮಾಡಬೇಕಾದ ಸಂದರ್ಭದಲ್ಲಿ ಮೆಸ್ಸಿಯನ್ನು ಬರಬೇಕಾಗಿತ್ತು, ಆ ಮೆಸ್ಸಿಯನ್ ಇಲ್ಲವಲ್ಲ. ನಮ್ಮನ್ನು ವಿಮೋಚನೆಗೊಳಿಸಬೇಕಾಗಿತ್ತು, ಮೆಸ್ಸಿಯನ್ ಇಲ್ಲವಲ್ಲ. ನಮ್ಮನ್ನ ಬಿಡುಗಡೆ ಮಾಡಿ ನಮ್ಮನ್ನು ಸಾಂತ್ವನ ಮಾಡಬೇಕಾಗಿತ್ತು, ಮೆಸ್ಸಿಯನ್ ಇಲ್ವಲ್ಲ. ಆ ಮೆಸ್ಸಿಯನ್ ಎಲ್ಲಿ ಹೋದ, ಮೆಸ್ಸಿಯನ್ ಯಾವಾಗ ಬರ್ತಾನೆ ಎಂಬುದಾಗಿ ಕಾದು ಕುಳಿತಿದ್ದಾನೆ. ಎಂತ ಸಂದರ್ಭದಲ್ಲಿ ಯೇಸು ಪ್ರತ್ಯಕ್ಷವಾದಾಗ ಆ ನತಾನಿಯೇಲನು ಹೇಳ್ತಾನೆ, ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದಂತೆ. ಎಷ್ಟೋ ದಿನಗಳು ನಾವು ಅಪೇಕ್ಷೆ ಪಟ್ಟದನ್ನ ನಾವು ಅನುಭವಿಸಲಿಲ್ಲ. We expected but we didn't got on time. We didn't got freedom on time. We didn't got deliverance on time. ನಮಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ನಮಗೆ ಅದ್ಭುತ ನಡೆಯಲಿಲ್ಲ, ಮಹತ್ಕಾರ್ಯ ನಡೆಯಲಿಲ್ಲ, ಆಶೀರ್ವಾದ ಸಿಗಲಿಲ್ಲ ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ದೇವರು ನಿನ್ನ ಜೀವಿತದಲ್ಲಿ ಇವತ್ತು ನಿನ್ನ ವೈಯಕ್ತಿಕವಾದಂತ ಜೀವಿತವನ್ನ ದೇವರು ನೋಡಿದ್ದಾನೆ. ನಿನ್ನ ಸೀಕ್ರೆಟ್ ಪ್ಲೇಸಸ್ ಅನ್ನ ಯೇಸು ನೋಡಿದ್ದಾನೆ. ನಿನ್ನ ಕಷ್ಟವನ್ನ ಯೇಸು ನೋಡಿದ್ದಾನೆ. ನಿನ್ನ ವೇದನೆಯನ್ನ ಯೇಸು ನೋಡಿದ್ದಾನೆ. ಯಾರಿಗೂ ಹೇಳ್ಕೊಳ್ಳದೆ ಇರುವಂತ ಪರಿಸ್ಥಿತಿಯಲ್ಲಿ ಪ್ರಾರ್ಥಿಸ್ತಿದೀಯಾ? ದೇವರ ಮುಂದೆ ಗೋಳಾಡ್ತಾ ಇದೆಯಾ? ದೇವರ ಮುಂದೆ ಮೊರೆ ಇಡ್ತಾ ಇದೆಯಾ? ಆರ್ ಯು ಕ್ರೈಂಗ್ ಬಿಫೋರ್ ಗಾಡ್ ಇನ್ ದಿ ಸೀಕ್ರೆಟ್ ಪ್ಲೇಸ್? ದೇವರಿಗೆ ನಿನ್ನ ಮನೋಭಾವನೆ ಪ್ರಾರ್ಥಿಸುವುದಕ್ಕಾಗದೆ ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥಿಸ್ತಾ ಇದೆಯಾ? ಅಯ್ಯೋ ದೇವರೇ, ನನ್ನ ಪ್ರಾರ್ಥನೆ ಕೇಳು, ದೇವರೇ ನನ್ನ ವಿಜ್ಞಾಪನೆ ಕೇಳು, ನನ್ನ ಮೊರೆಯನ್ನು ಲಾಲಿಸು ಎಂಬುದಾಗಿ ಕೇಳ್ತಾ ಇದೆಯಾ? ಭಯಪಡಬೇಡ. ನತಾನಿಯೇಲನ ಜೀವಿತವೂ ಕೂಡ ಅಂಜೂರದ ಮರದ ಕೆಳಗಡೆ ಯಾರಿಗೂ ಗೊತ್ತಿಲ್ಲದೆ ಅಳ್ತಾ ಇದ್ದ, ವೇದನೆ ಪಡ್ತಾ ಇದ್ದ, ಕಷ್ಟ ಪಡ್ತಾ ಇದ್ದ. ಆಗ ದೇವರು ಹೇಳಿದ್ರು, ನೀನು ಅಂಜೂರದ ಮರದ ಕೆಳಗೆ ಇದ್ದದ್ದನ್ನ ನಾನು ಕಂಡೆನು. ಐ ನೋ ಯುವರ್ ಟೀಯರ್ಸ್. ನನಗೆ ನಿನ್ನ ಕಣ್ಣೀರು ಗೊತ್ತು, ನಿನ್ನ ವೇದನೆ ಗೊತ್ತು, ನಿನ್ನ ಪ್ರಯಾಸ ಗೊತ್ತು, ನಿನ್ನ ಸಂಕಟ ಗೊತ್ತು, ನಿನ್ನ ಎಲ್ಲ ಸಂಗೀತ ಪರಿಸ್ಥಿತಿಗಳು ಗೊತ್ತು ನನಗೆ. ಆದ್ದರಿಂದ ಅಂಜೂರದ ಮರ ಸೀಕ್ರೆಟ್ ಪ್ಲೇಸ್ ಅನ್ನ ತೋರಿಸ್ತದೆ, ನಿನ್ನ ವೇದನೆಯನ್ನ ತೋರಿಸ್ತದೆ, ನಿನ್ನ ಯಾರಿಗೂ ಗೊತ್ತಾಗದೆ ನಿನ್ನ ಅಳುವನ್ನು ತೋರಿಸ್ತದೆ. ಹಿಜ್ಕೀಯ ರಾಜನು ಅವನ ಜೀವಿತದಲ್ಲಿ ಅನಾರೋಗ್ಯ ಬಂದಾಗ, ಹಿಜ್ಕೀಯ ರಾಜನಿಗೆ ಅನಾರೋಗ್ಯದ ನಿಮಿತ್ತವಾಗಿ ಯೆಶಾಯನೆಂಬ ಪ್ರವಾದಿ ಬಂದಾಗ ಅವನ ರೋಗ ಪ್ರಕಟವಾಗುತ್ತೆ, ಅವನ ಸಂಕಟ ಪ್ರಕಟವಾಗುತ್ತೆ, ಅವನ ಸಾವು ಪ್ರಕಟವಾಗುತ್ತೆ. ಆಗ ಆ ಹಿಜ್ಕೀಯ ರಾಜನು ದೇವರ ಮುಂದೆ ಅಳುವುದನ್ನು ನೋಡಿ, ದೇವರ ಮುಂದೆ ಗೋಳಾಡುವುದನ್ನು ನೋಡಿ, ದೇವರ ಮುಂದೆ ಪ್ರಯಾಸ ಪಡುವುದನ್ನು ನೋಡಿ ಯೆಶಾಯನಿಗೆ ದೇವರು ಹೇಳ್ತಾರೆ, ಯೆಶಾಯ, ತಿರುಗಿ
ಅರಸನಿಗೆ ನನ್ನ ಮಗನಿಗೆ, ನನ್ನ ಸೇವಕನಿಗೂ ಹೇಳು, ನೀನು ಬದುಕುವಿ ಎಂದ. ಅಂತರಂಗದಲ್ಲಿ ನೀನು ಏನ್ ಕಷ್ಟ ಪಡ್ತಾ ಇದೆಯೋ, ಅಂತರಂಗದಲ್ಲಿ ನೀನ್ ಏನ್ ವೇದನೆ ಪಡ್ತಾ ಇದೆಯೋ, ನಿನ್ನ ಅಂತರಂಗದಲ್ಲಿ ನೀನ್ ಏನ್ ಪ್ರಯಾಸ ಪಡ್ತಾ ಇದೆಯೋ, ಯಾರಿಗೂ ಗೊತ್ತಿಲ್ಲದೆ ನಿನ್ನ ಪ್ರಾರ್ಥನೆಯಲ್ಲಿ ನೀನ್ ದೇವರ ಹತ್ರ ಮೊರೆ ಹೋಗಿ ಅಳ್ತಾ ಇದೆಯಾ. ಕೀರ್ತನೆಗಳು 91ನೇ ಕೀರ್ತನೆ 1ನೇ ವಚನದ ರೀತಿ ಬಂದಿದೆ, ಪರಾತ್ಪರನ ಮರ ಮುಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇವತ್ತು ನಿನ್ನ ಸೀಕ್ರೆಟ್ ಪ್ಲೇಸ್ ಗಳನ್ನ ಕರ್ತನು ನೋಡಿದ್ದಾನೆ. ಅದರ ಅರ್ಥ ನಿನ್ನ ಕಣ್ಣೀರಿನ ದಿನಗಳನ್ನು ನೋಡಿದ್ದಾನೆ. ನೀನು ಯಾರಿಗೂ ತೋರಿಸಿಕೊಳ್ಳದ ಆ ಪ್ರಯಾಸದ ದಿನಗಳನ್ನು ನೋಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದ ಸೀಕ್ರೆಟ್ ಪ್ಲೇಸ್ ಇಸ್ ವೇರ್ ಗಾಡ್ ಸೀಸ್ ಯು. ಒಂಟಿಯಾಗಿ ಕೆಲವು ಸಾರಿ ಕೂತು ಬಿಡ್ತೀವಲ್ಲ, ಒಬ್ಬಂಟಿಗರಾಗಿ ಕೆಲವು ಸಾರಿ ಮೂಲೆ ಸೇರಿ ಬಿಡ್ತೀವಲ್ಲ, ಒಬ್ಬಂಟಿಗರಾಗಿ ಯಾರಿಗೂ ಏನಕ್ಕೂ ಹೇಳ್ಕೊಳ್ಳಕ್ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಒಬ್ಬಂಟಿಗರಾಗಿ ಎಲ್ಲೋ ರೂಮ್ ನಲ್ಲಿ ಕೂತು ಬಿಡ್ತೇವೆ. ಎಲ್ಲೋ ನೀನ್ ರೂಮ್ ನಲ್ಲಿ ಕುಳಿತು ಅಳ್ತಿಯಲ್ಲ, ಅದನ್ನ ನೋಡಿದಂತ ದೇವರು ಇವತ್ತು ನಿನ್ಗೆ ಹೇಳ್ತಾರೆ. ಎಲ್ಲೋ ರೂಮ್ ನಲ್ಲಿ ಕೂತು ಬರ್ಕೊಂಡು ಎದೆ ಬಡ್ಕೊಳ್ತಾ ಮಣಕಾರುತ್ತ ದೇವರೇ ನನ್ನ ಕಾಪಾಡುವಂತ ಕೂಗ್ತಾ ಇದೆಯಲ್ಲ, ದೇವರೇ ನನ್ನ ರಕ್ಷಿಸುವಂತ ಕೂಗ್ತಾ ಇದೆಯಲ್ಲ, ದೇವರೇ ನನ್ನ ಕುಟುಂಬವನ್ನು ಕಾಪಾಡುವಂತ ಕೂಗ್ತಾ ಇದೆಯಲ್ವಾ, ಅಯ್ಯೋ ನನಗೆ ಆರೋಗ್ಯ ಕೊಡುವಂತ ಕೂಗ್ತಾ ಇದೆಯಲ್ವಾ, ಅಯ್ಯೋ ನನ್ನ ಪರಿಸ್ಥಿತಿ ಬದಲಾಯಿಸುವಂತ ಕೂಗ್ತಾ ಇದೆಯಲ್ಲ, ಆ ಕೂಗನ್ನು ನೋಡುವಂತ ದೇವರು. God will see that cry. ನೀನಿವತ್ತು ಯಾವ ವಿಚಾರದಲ್ಲಿ ಒಬ್ಬಂಟಿಗಳಾಗಿ ಕುಳಿತು ಹೇಳ್ತಾ ಇದ್ದೀರಿ? ನಿನ್ನ ಮನೋವೇದನೆ ಯಾರಿಗೂ ಅರ್ಥ ಆಗದೆ ಇರಬಹುದು. ನಿನ್ನ ಮನೋವೇದನೆ, ನಿನ್ನ ಮನಸ್ಸಿನ ಕಣ್ಣೀರು, ನಿನ್ನ ಹೃದಯದ ವೇದನೆ, ನಿನ್ನ ಹೃದಯದ ಅಳು 4 ಗೋಡೆಗಳ ಮಧ್ಯದಲ್ಲಿ ಮಕ್ಕಳಿಗೆ ಹೇಳ್ಕೊಂಡ್ರೆ ಎಲ್ಲಿ ಗೌರವ ಹೋಗುತ್ತೋ, ನನ್ನ ಮಕ್ಕಳಿಗೆ ಹೇಳ್ಕೊಂಡ್ಬಿಟ್ರೆ ಎಲ್ಲಿ ನನ್ನ ಮಕ್ಕಳು ನನ್ನ ನೋವು ತಿಂತಾರೆ ಎಂಬುದಾಗಿ ಒಬ್ಬಳೇ ಇವತ್ತು ದುಃಖಿಸ್ತಾ ಇದೆಯಾ? 4 ಗೋಡೆಗಳ ಮಧ್ಯದಲ್ಲಿಯೇ ನಿನ್ನ ಪ್ರಯಾಸನ, 4 ಗೋಡೆಗಳ ಮಧ್ಯದಲ್ಲಿಯೇ ದುಃಖಿಸ್ತಾ ಅಳುತ್ತಾ ಪ್ರಯಾಸ ಪಡ್ತಾ ಇದೆಯಾ? ಯಾರಿಗೆ ಹೇಳ್ಕೊಳ್ಳಿ ಸ್ವಾಮಿ, ಯಾರಿಗೆ ಹೇಳ್ಕೊಳ್ಳಿ ನನ್ನ ಪ್ರಯಾಸವನ್ನ? ದೇವರು ಹೇಳ್ತಾ ಇದ್ದಾರೆ, ನತಾನಿಯಲ್ಲದೆ ನಾನು ನೀನು ಅಂಜೂರದ ಮರ ಕೆಳಗೆ ಇದ್ದಿದ್ದನ್ನು ನಾನು ನೋಡಿದೆ ನಿನ್ನ ವೇದನೆಯನ್ನ. ಆದ್ದರಿಂದ ಮೊದಲನೇದಾಗಿ ಸೀಕ್ರೆಟ್ ಪ್ಲೇಸ್ ಇಸ್ ವೇರ್ ಗಾಡ್ ಸೀಸ್ ಯು. ದೇವರು ನೀನು ನೋಡ್ತಾ ಇದ್ದಾನೆ, ನಿನ್ನ ಪ್ರಯಾಸವನ್ನು ನೋಡ್ತಾ ಇದ್ದಾನೆ, ನಿನ್ನ ವೇದನೆಯನ್ನ ನೋಡ್ತಾ ಇದ್ದಾನೆ. ಹಾಗರಳು ಸಾರಳ ಕಡೆಯಿಂದ ಓಡಿ ಹೋದಾಗ ದೇವರು ಹಾಗರಳನ್ನ ಕಂಡ ದೇವರು. ಅದಕ್ಕೆ ಆಕೆ ಹೇಳ್ತಾರೆ, ಲಹಾಯೋಯಿ, ನೀನು ಎಲ್ಲವನ್ನು ನೋಡುವ ದೇವರು, ನಿನ್ನ ಹೃದಯದಲ್ಲಿರುವಂತ ಆಳವಾದ ಆಲೋಚನೆಯನ್ನು ಬಲ್ಲವನಾದನು. ನಿನ್ನ ಹೃದಯದ ಆಳವಾದ ಆಲೋಚನೆಗಳನ್ನು ತಿಳ್ಕೊಂಡು ನಿನಗೆ ಅದ್ಭುತ ಮಾಡುವಂತ ದೇವರಾತನು, ಮಹತ್ ಕಾರ್ಯ ಮಾಡುವಂತ ದೇವರಾತನು, ಅತಿಶಯ ಮಾಡುವಂತ ದೇವರಾತನು. ಭಯಪಡ. ಮೊದಲನೇದಾಗಿ ದೇವರು ನಿನ್ನ ವೈಯಕ್ತಿಕ ಜೀವಿತವನ್ನ, ಹೃದಯದ ಆಲೋಚನೆಗಳನ್ನ, ಹೃದಯದ ಎಲ್ಲಾ ಸಂಗತಿಗಳನ್ನ ಅರಿತು ಅದ್ಭುತ, ಅತಿಶಯ, ಮಹತ್ ಕಾರ್ಯ ಮಾಡುವಂತ ಕೃಪಾ ಸಾನ್ನಿಧ್ಯದಿಂದ ತುಂಬಿಸುವಂತ. ಎರಡನೇದಾಗಿ ದ ಸೀಕ್ರೆಟ್ ಪ್ಲೇಸ್ ಇಸ್ ವೇರ್ ರೆವಲೇಷನ್ ಕಮ್ಸ್. ನೀನು ಒಬ್ಬಂಟಿಗನಾಗಿರುವಾಗ ಭಯಪಡಬೇಡ. ದೇವರು ಮುಂದೆ ಅಳುವಾಗ ಅನೇಕ ಪ್ರಕರಣಗಳನ್ನ ಕರ್ತನಿಗೆ ತರುತ್ತೀರ. ಒಂಟಿಯಾಗಿ ಕೂತ್ಕೊಳ್ಳೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಇಟ್ ಇಸ್ ಬೆಟರ್. ಇಟ್ ಇಸ್ ಬೆಟರ್ than sitting with a lot of people. The loneliness is very important. It's better than sitting with friends and talking in around. ಇದರ ಬಗ್ಗೆ ಅದರ ಬಗ್ಗೆ ಮಾತನಾಡೋದಕ್ಕಿಂತ ಒಬ್ಬಂಟಿಗನಾಗಿ ಕುಳಿತು ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಕೆಲವು ಸಾರಿ ಒಂಟಿತನ ಅನ್ನೋದು ನನಗೆ ಯಾರು ಇಲ್ವೇ, ನಾನು ಒಂಟಿ ಆಗ್ಬಿಟ್ಟೆ. ನೋ 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 ನೋ, ಒಂಟಿತನ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲಿಯನು ಕೆರೀತದಲ್ಲಿ ಒಬ್ಬಂಟಿಗನಾಗಿ ಕುಳಿತ, ದೇವರು ಅದಕ್ಕೆ ದರ್ಶನಗಳು ಕೊಟ್ಟ. ದೇವರಿನ ಒಬ್ಬಂಟಿಗಳಾಗಿ ಒಂದು ಕಡೆ ಕೂರಿಸ್ತಾನೆ ಅಂದ್ರೆ ಕೂತು ದೇವರನ್ನ ಆರಾಧಿಸು, ಸ್ತುತಿಸು. ದೇವರು ನಿನಗೆ ಪ್ರಕಟಣೆಗಳು ಕೊಡುವಂತ ದೇವರಾಗಿದ್ದಾರೆ, ಕನಸು ದರ್ಶನಗಳು ಕೊಡುವಂತ ದೇವರಾಗಿದ್ದಾರೆ, ನಿನಗೆ ಮಾತನಾಡುವಂತ ದೇವರಾಗಿದ್ದಾರೆ. ನಾವ್ ಯಾವಾಗಲೂ ನಮ್ಮ ಜೊತೆ ಜನ ಇರ್ಬೇಕಂತ ಬಯಸ್ತೀವಿ. ನಾವು ದೇವರು ನಮ್ಮ ಜೊತೆ ಇರುವುದಕ್ಕೆ ಬಯಸ್ತಾನೆ. God will reveal his revelations when you are alone. ನೀನು ಒಬ್ಬಂಟಿಗಳಾಗಿರುವಾಗ ದೇವರು ತನ್ನ ಪ್ರಕಟಣೆಗಳನ್ನು ನನಗೆ ಪ್ರಕಟಿಸ್ತಾನೆ. ಮೂರನೇದಾಗಿ ದ ಸೀಕ್ರೆಟ್ ಪ್ಲೇಸ್ ಪ್ರೊಡ್ಯೂಸಸ್ ಸ್ಪಿರಿಚುವಲ್ ಅಥಾರಿಟಿ.
ಎಷ್ಟು ಒಬ್ಬಂಟಿಗಳಾಗಿ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ತೀಯೋ ಆತ್ಮಿಕವಾದ ಅಧಿಕಾರವನ್ನ ಕರ್ತನು ಕೊಡ್ಲಿಕ್ಕಿದ್ದಾನೆ, ಆತ್ಮಿಕವಾದ ಬಲವನ್ನ ಕರ್ತನು ಕೊಡ್ಲಿಕ್ಕಿದ್ದಾನೆ, ಆತ್ಮಿಕವಾದ ಶಕ್ತಿಯನ್ನು ಕೊಡ್ಲಿಕ್ಕಿದ್ದಾನೆ, ಆತ್ಮಿಕವಾದ ಬಲವನ್ನು ಕೊಡ್ಲಿಕ್ಕಿದ್ದಾನೆ, ಆತ್ಮಿಕವಾದ ಧೈರ್ಯವನ್ನು ಕೊಡ್ಲಿಕ್ಕಿದ್ದಾನೆ. ಆತ್ಮಿಕವಾದ ಧೈರ್ಯ ಎಲ್ಲಿ ಸಿಗುತ್ತೆ ಗೊತ್ತಾ? ಆತ್ಮಿಕವಾದ ಸ್ಥೈರ್ಯ ಎಲ್ಲಿ ಸಿಗುತ್ತೆ ಗೊತ್ತಾ? ಆತ್ಮಿಕವಾದ ಶಕ್ತಿ ಎಲ್ಲಿ ಸಿಗುತ್ತೆ ಗೊತ್ತಾ? ಆತ್ಮಿಕವಾದ ಅಧಿಕಾರ ಎಲ್ಲಿ ಸಿಗುತ್ತೆ ಗೊತ್ತಾ? ನೀನು ಒಬ್ಬಂಟಿಗಳಾಗಿರುವ. ಸೊ ಹಾಗಾಗಿ ಸೀಕ್ರೆಟ್ ಪ್ಲೇಸ್, ಅತ್ತಿ ಮರದ ಕೆಳಗಡೆ ಕೂತ್ಕೊಳ್ಳುವುದನ್ನ ನಾವು ಕಲಿಬೇಕು. ನಾಲ್ಕನೇದಾಗಿ ದೇವರು ಹೇಳ್ತಾರೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡ್ತಾನೆ. ಅಂತರಂಗದಲ್ಲಿ ಪ್ರಾರ್ಥಿಸು, ಅಂತರಂಗದಲ್ಲಿ ಆರಾಧಿಸು, ಅಂತರಂಗದಲ್ಲಿ ಪರಿಶುದ್ಧವಾಗಿ ನಡಿ, ಅಂತರಂಗದಲ್ಲಿ ಯಾರು ಇಲ್ಲದೆ ಇರುವಾಗ ದೇವರಿಗೆ ಮೆಚ್ಚುಗೆಯಾಗಿ ನಡಿ, ಯಾರು ಇಲ್ಲದೆ ಇರುವಾಗ ದೇವರಿಗೆ ಇಷ್ಟವಾಗಿ ನಡಿ, ಯಾರು ಇಲ್ಲದೆ ಇರುವಾಗ, ನಿನ್ ಜೊತೆ ಯಾರು ಇಲ್ಲದೆ ಇರುವಾಗ, ಒಬ್ಬೊಟ್ಟಿಗನಾಗಿರುವಾಗ ದೇವರಿಗೆ ಮಹಿಮೆಯಾಗಿ ಬದುಕು, ದೇವರಿಗೆ ಇಷ್ಟಪೂರ್ವಕವಾಗಿ ಜೀವಿಸು, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬದುಕು, ದೇವರಿಗೆ ಇಷ್ಟಪಡುವಂತ ಬದುಕನ್ನ ಬದುಕಿಸಿ ತೋರಿಸು. ದೈಹಿಕವಾಗಿ ದೇವರನ್ನ ಆಶೀರ್ವಾದ ಮಾಡ್ತಾನೆ. ಯೋಸೇಫನು ಅಂತರಂಗದಲ್ಲಿರುವಾಗ, ಯೋಸೇಫನ ಹೆಂಡತಿ ಬಂದಾಗ ದೂರ ತಳ್ಳಿದ, ಯೋಸೇಫನ ಹೆಂಡತಿ ಬಳಿ ಬಂದಾಗ ತುಚ್ಛೀಕರಿಸಿದ, ಪಾಪವನ್ನ ತುಚ್ಛೀಕರಿಸಿದ, ಲೋಕವನ್ನ ತುಚ್ಛೀಕರಿಸಿದ, ದೇವರಿಗಾಗಿ ಜೀವಿಸಿದ. ದೇವರು ಅವನನ್ನ ಸಿಂಹಾಸನದ ಮೇಲೆ ಕೂರಿಸಿದ. ಸೀಕ್ರೆಟ್ ಪ್ಲೇಸ್. ನೀನು ಅತ್ತಿಮರದ ಕೆಳಗಡೆ ಕೂತ್ಕೊಳ್ಳುವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ನತಾನಿಯಲ್ಲಿ ಕೂತ್ಕೊಂಡು ಮೆಸ್ಸಿಯನನ್ನು ಎದುರು ನೋಡ್ದ, ನೀನ್ ಯಾರನ್ನ ಎದುರು ನೋಡ್ತಾ ಇದೀಯ? ಮೆಸ್ಸಿಯನನ್ನು ಕೂತ್ಕೊಂಡು ಯಾರನ್ನ ಎದುರು ನೋಡ್ತಾ ಇದೀಯ? ಅಂತರಂಗದಲ್ಲಿ ನೋಡುವ ದೇವರು, ಅಂತರಂಗವನ್ನ ನೋಡುವಂತ ಸೃಷ್ಟಿಕರ್ತ. ಪ್ರಿಯ ದೇವರು ಮಕ್ಕಳೇ, ಅಂತರಂಗದಲ್ಲಿ ನೋಡುವಂತ ದೇವರು ನಿಮಗೆ ಪ್ರತಿಫಲ, ಅದ್ಭುತ, ಅತಿಶಯ, ಮಹತ್ಕಾರ್ಯ, ಶ್ರೇಷ್ಠವಾದ ಕಾರ್ಯ, ಬಹಿರಂಗವಾಗಿ ಪ್ರತಿಫಲಗಳು ಸಿಗ್ತವೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರ ವಿಶಿಷ್ಟವಾದ, ಅದ್ಭುತವಾದ, ಮಹಿಮೆಯುಳ್ಳ ಕಾರ್ಯಗಳನ್ನ ಅನುಭವಿಸಬೇಕೆಂಬುದಾಗಿ ಬಯಸ್ತೇನೆ. ನತಾನಿಯಲ್ನ ಕಂಡ ದೇವರು ನಿನ್ನನ್ನು ಕಂಡಿದ್ದಾನೆ, ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ. ನತಾನಿಯಲ್ನಿಗೆ ದೇವರು ಹೇಳ್ತಾರೆ, ನೀನು ಅತ್ತಿ ಮರದ ಕೆಳಗಡೆ ಇದ್ದಾಗ ಅಂದ ತಕ್ಷಣಕ್ಕೆ ನೀನು ನಂಬ್ತಾ ಇದೆಯೋ, ಇದಕ್ಕಿಂತ ಹೆಚ್ಚಿನ ಕಾರ್ಯಗಳು ನೋಡಿ. ದೇವರಿಗೆ ನಿನ್ನ ಹೃದಯ ಗೊತ್ತು, ದೇವರಿಗೆ ನಿನ್ನ ಮನಸ್ಸು ಗೊತ್ತು, ದೇವರಿಗೆ ಆಲೋಚನೆಗಳು ಗೊತ್ತು. ದೇವರಿಗೆ ಬಹಳವಾದ ಕಾರ್ಯಗಳು ಮಾಡಲಿಕ್ಕಿದ್ದಾನೆ, ಶ್ರೇಷ್ಠವಾದ ಕಾರ್ಯಗಳು ಮಾಡಲಿಕ್ಕಿದ್ದಾನೆ. ಯು ವಿಲ್ ಸಿ ಗ್ರೇಟರ್ ಥಿಂಗ್ಸ್. ಅದರ ಅರ್ಥ, ಇದುವರೆಗೂ ನೀನು ನೋಡ್ದಲ್ಲ, ಅತ್ತಿ ಮರದ ಕೆಳಗಡೆ ಇದು ಯೋಚಿಸ್ತಾ ಇದ್ದಲ್ಲ, ನೀನು ಒಬ್ಬಂಟಿಗನಾಗಿ ಯೋಚಿಸ್ತಾ ಇದ್ದಲ್ಲ, ಆ ಎಲ್ಲಾ ಕಾರ್ಯಗಳಿಗಿಂತ ನಾನು ನಿಮಗೆ ದೊಡ್ಡ ಕಾರ್ಯಗಳು ಮಾಡ್ತೇನೆ. ಆ ಎಲ್ಲ ಸಂಗತಿಗಳಿಗಿಂತ ನಾನು ನಿಮಗೆ ದೊಡ್ಡ ಜೀವಿತವನ್ನು ಕೊಡ್ತೇನೆ, ದೊಡ್ಡ ಆಶೀರ್ವಾದಗಳನ್ನು ತರ್ತೇನೆ, ದೊಡ್ಡ ಸಮೃದ್ಧಿಯನ್ನು ತರ್ತೇನೆ, ದೊಡ್ಡ ಅಭಿವೃದ್ಧಿಯನ್ನು ತೆಗೆದುಕೊಂಡು ಬರ್ತೇನೆ. ನಾನು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ದೇವರು ನಿನ್ನ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳು ಮಾಡಲಿಕ್ಕೆ, ಶ್ರೇಷ್ಠವಾದ ಕಾರ್ಯಗಳು ಮಾಡಲಿಕ್ಕೆ, ಅದ್ಭುತವಾದ ಕಾರ್ಯಗಳು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ಬೆಳಗಿನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಭಯಪಡಬೇಡ. ಅತ್ತಿ ಮರದ ಕೆಳಗಡೆ, ಅದರ ಅರ್ಥ ನಿನ್ನ ಪ್ರೈವೇಟ್ ಲೈಫ್ ನಲ್ಲಿ, ಸೀಕ್ರೆಟ್ ಲೈಫ್ ನಲ್ಲಿ ಪ್ರಾರ್ಥಿಸು, 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 ಆರಾಧಿಸು, ಆರಾಧಿಸು, ಆರಾಧಿಸು. ದೇವರ ಮುಂದೆ ಜೀವಿಸುವುದಕ್ಕೆ ಪ್ರಯತ್ನಿಸು, ದೇವರ ಮುಂದೆ ನಡೆಯುವುದಕ್ಕೆ ಪ್ರಯತ್ನಿಸು. ಎಷ್ಟೋ ಸಾರಿ ನಾವು ಮನುಷ್ಯ ಮುಂದೆ ನಡೆದು ಬಿಡ್ತೇವೆ, ಯಾವುದೋ ವ್ಯಕ್ತಿಗಳ ಮುಂದೆ ನಡೆದು ಬಿಡ್ತೇವೆ, ಚರ್ಚ್ ಮುಂದೆ ನಡೆದು ಬಿಡ್ತೇವೆ. ನಾವು ದೇವರ ಮುಂದೆ ನೀನು ನಡಿಬೇಕು. ಯಾರ ಮುಂದೆ ನಡಿಬೇಕು? ನೀನು ದೇವರ ಮುಂದೆ ನಡೆದ್ರೆ ಸೀಕ್ರೆಟ್ ಲೈಫ್ ನಲ್ಲಿ, ಪಬ್ಲಿಕ್ ಲೈಫ್ ನಲ್ಲಿ ಸಿಂಹಾಸನ ಕೊಡ್ತಾರೆ. ದಾನಿಯೇಲನ ಸೀಕ್ರೆಟ್ ಲೈಫ್ ನಲ್ಲಿ ಅನ್ನಪಾನಗಳು ಬೇಡ ಅಂದ, ರಾಜನು ಭುಜಿಸುವ ಪದಾರ್ಥಗಳು ಬೇಡ ಅಂದ, ನಾನು ನನ್ನ ಕೆಡಿಸ್ಕೊಳ್ಳೋದಿಲ್ಲ ಅಂದ, ನನ್ನ ಅಪರಿಶುದ್ಧನಾಗಲ್ಲ ಅಂದ. ಅದಕ್ಕೆ ಅವ್ರಿಗೆ ಪಬ್ಲಿಕ್ ಲೈಫ್ ನಲ್ಲಿ ಸಿಂಹಾಸನ ಸಿಗುತ್ತೆ. ಪ್ರೈವೇಟ್ ಲೈಫ್ ನಲ್ಲಿ ಏನ್ ಡಿಸೈಡ್ ಮಾಡ್ತೀಯೋ ಅದೇ ನಿನ್ನ ಪಬ್ಲಿಕ್ ಲೈಫ್. ಪ್ರೈವೇಟ್ ಲೈಫ್ ಅಲ್ಲಿ ಹೆಂಗ್ ಜೀವಿಸ್ತೀಯೋ ಅದೇ ನಿನ್ನ ಪಬ್ಲಿಕ್ ಲೈಫ್. ಪ್ರೈವೇಟ್ ಲೈಫ್ ನಲ್ಲಿ ದೇವರಿಗಾಗಿ ಬದುಕ್ತೀಯಾ, ಪಬ್ಲಿಕ್ ಲೈಫ್ ನಲ್ಲಿ ಅಥಾರಿಟಿ ಇರುತ್ತೆ. ಪ್ರೈವೇಟ್ ಲೈಫ್ ನಲ್ಲಿ ದೇವರಿಗೆ ಭಯಭಕ್ತಿಯಿಂದ ಜೀವಿಸಿದ, ಪಬ್ಲಿಕ್ ಲೈಫ್ ನಲ್ಲಿ ಆಶೀರ್ವಾದ ಇರುತ್ತೆ. ಪ್ರೈವೇಟ್ ಲೈಫ್ ನಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಬದುಕ್ತೀಯಾ, ಪಬ್ಲಿಕ್ ಲೈಫ್ ನಲ್ಲಿ ದೇವರಲ್ಲಿ ಎಲ್ಲ ವಿಧಾನವಾದಂತಹ ಆಶೀರ್ವಾದಗಳು ತೆಗೆದುಕೊಂಡಾರೆ. It's very important how you are living in your private life or secret life. ನೀವು ಒಬ್ಬಂಟಿಗನಾಗಿರುವಾಗ ಹೇಗೆ ಬದುಕ್ತಾ ಇದ್ದೀಯ, ಹೇಗೆ ಜೀವಿಸ್ತಾ ಇದ್ದೀಯ, ಹೇಗೆ ಆರಾಧಿಸ್ತಾ ಇದ್ದೀಯ, ಹೇಗೆ ದೇವರ ಮುಂದೆ ನಡೀತಾ ಇದ್ದೀಯ. ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್. ನಿನ್ನ ಪಬ್ಲಿಕ್ ಲೈಫ್ ಅದ್ಭುತವಾಗಿರ್ಬೇಕಾ, ಪಬ್ಲಿಕ್ ಲೈಫ್ ಆಶೀರ್ವಾದಕರವಾಗಿರ್ಬೇಕಾ, ಪಬ್ಲಿಕ್ ಲೈಫ್ ಸಮೃದ್ಧಿಕರವಾಗಿರ್ಬೇಕಾ, ಪಬ್ಲಿಕ್ ಲೈಫ್ ನಲ್ಲಿ ದೇವರನ್ನ ಎಸ್ಟಾಬ್ಲಿಷ್ ಮಾಡಬೇಕಾ, ಪಬ್ಲಿಕ್ ಲೈಫ್ ನಲ್ಲಿ ದೇವರನ್ನ ಆ ಗೌರವ ರೀತಿಯಲ್ಲಿ ನಡೆಸಬೇಕಾ, ನಿನಗೆ ಉತ್ತಮವಾದ ಗೌರವ ಕೊಡಬೇಕಾ, ಸಿಂಹಾಸನ ಕೊಡಬೇಕಾ, ಅದ್ಭುತವಾದ ಜೀವಿತ ಕೊಡಬೇಕಾ, ನೀನ್ ಮಹಿಮೆಯುಳ್ಳ ಬದುಕನ್ನು ಬದುಕಬೇಕಾ. Live before God. Live your life
and lead your life with Christ before Christ. ದೇವರಿನ ಪಬ್ಲಿಕ್ ಲೈಫ್ ಅನ್ನು ಬಹಳ ಅದ್ಭುತವಾಗಿ ಆಶೀರ್ವದಿಸ್ತಾರೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಕರ್ತನಿಗಾಗಿ ಅತ್ತಿ ಮರದ ಕೆಳಗಡೆ ಜೀವಿಸುವಾಗ, ಬಹಳ ಅಂಜೂರದ ಮರದ ಕೆಳಗಡೆ ಬದುಕುವಾಗ ಬಿ ಕೇರ್ಫುಲ್. ಅಲ್ಲಿ ದೇವರಿಗಾಗಿ ಜೀವಿಸು, ಅಲ್ಲಿ ಕರ್ತನಿಗಾಗಿ ನಡೆ, ಅಲ್ಲಿ ದೇವರನ್ನು ಆರಾಧಿಸು, ಅಲ್ಲಿ ದೇವರನ್ನ ಪ್ರಾರ್ಥಿಸು, ಅಲ್ಲಿ ಪರಿಶುದ್ಧವಾಗಿ ನಡೆ. ಕರ್ತನಿಗೆ ಬಹಿರಂಗವಾಗಿ ಎಲ್ಲಾ ರೀತಿಯ ಆಶೀರ್ವಾದಗಳನ್ನ, ಅದ್ಭುತಗಳನ್ನ ಮಹಿಮೆಯನ್ನು ಸುರಿಸಿ ಶ್ರೇಷ್ಠವಾದ ಕಾರ್ಯಗಳು ಕರ್ತನ ಜೀವಿತದಲ್ಲಿ. ಕರ್ತನು ನೀವು ಒಬ್ಬೊಬ್ಬರನ್ನ ಆಶೀರ್ವದಿಸಲಿ. ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಸಭೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ಮಾಡುವಾಗ ಲೇಟ್ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ನಾನು ನನ್ನ ಪ್ರಸಂಗವನ್ನು ಇಲ್ಲಿಗೆ ಮುಗಿಸ್ತೇನೆ. ಇನ್ನು ಮುಂದಿನ ಸಮಯವನ್ನು ನಾವು ಆ ವುಮೆನ್ಸ್ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಯವನ್ನು ಕೊಡ್ತೇವೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತ್ಕೊಂಡಿರುವಾಗ